ನಮಸ್ತೆ ಮಿತ್ರರೇ, ನಾವು ಜೀವನದಲ್ಲಿ ಏನು ಮಾಡಬೇಕು ಅಂದರೂ ಪೂರ್ವ ಸಿದ್ಧತೆ ಪ್ರಿಪ್ರೇಷನ್ ಬಹಳನೇ ಮುಖ್ಯ ಆಗ್ತದೆ. ಯಾವುದೇ ರಂಗದಲ್ಲಾಗಲಿ. ಈಗ ಒಂದು ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ. ನನಗೆ ಬರ್ತಿರ್ತಕ್ಕಂಥ ಅನೇಕ ಫೋನ್ ಕಾಲ್ಗಳು ಇವುಗಳ ಆಧಾರದ ಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೆಡ್ ಪ್ರಿಪ್ರೇಷನ್ ಬಗ್ಗೆ 3 ತಿಂಗಳ ಹಿಂದ್ಗಡೆ ಒಂದು ವಿಡಿಯೋ ಮಾಡಿದ್ದೆ. ಬಟ್ ಈಗ ಟೊಮೊಟೊ ಬೆಳೆಯೋದಕ್ಕೆ ತುಂಬ ಉತ್ಸುಕರಾಗಿರ್ತಕ್ಕಂಥ ರೈತರುಗಳು ಕಳೆದ 3 ವರ್ಷದ ಕಹಿ ಅನುಭವಗಳ ನಂತರ ಈ ಸಾರಿ ನಾವು ಯಾವುದೇ ಕಾರಣಕ್ಕೂ ವಿಫಲರಾಗಬಾರ್ದು, ಮ್ಯಾನೇಜ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಾನೇನು ಬೆಡ್ ಪ್ರಿಪ್ರೇಷನ್ಗೆ ಹಾಕೋದಕ್ಕೆ ಹೇಳ್ತಾ ಇದ್ದೀನಿ. ಇದೆಲ್ಲ ಒಂದು ನೀವು ತಿಳ್ಕೊಬೇಕಾಗಿರೋದು, ವೈರಸ್ಸು ಇವತ್ತು ಎಲ್ಲ ಕಡೆ ಇದೆ, ಸರ್ವಾಂತರ್ಯಾಮಿ ಆಗೋಗ್ಬಿಟ್ಟಿದೆ. ವೈರಸ್ ಬಾರದೇ ಇರೋ ನಿರೀಕ್ಷೆ ಇಟ್ಕೊಳ್ಳೇಬೇಡಿ. ಟೊಮೊಟೊ ಹಾಕಿದ ಮೇಲೆ ಖಂಡಿತವಾಗ್ಲೂ ವೈರಸ್ ಬಂದೇ ಬರುತ್ತೆ. ವೈರಸ್ಸನ್ನು ವಾಸಿ ಮಾಡೋದಕ್ಕಾಗಲ್ಲ. ವೈರಸ್ ಇರುತ್ತೆ, ಬೆಳೆ ನಿರ್ವಹಣೆ ಮಾಡಬೇಕು. ನಾನು ಯಾವಾಗಲೂ ಇದಕ್ಕೆ ಉದಾಹರಣೆ ಕೊಡೋದು, ಕರೋನಾ ಬಂದಾಗ ಹೇಗೆ ನಿರ್ವಹಣೆ ಮಾಡ್ಕೊಂಡ್ವೋ ಹಾಗೆ. ಅಂದರೆ ವೈರಸ್ ಬಂದ ತಕ್ಷಣ ಗಿಡದಲ್ಲಿ ಫೈಟ್ ನಡೀತಾ ಇರ್ತದೆ. ನಾವು ಮಾಡ್ತಕ್ಕಂಥ ಬೇಸಾಯ ಕ್ರಮಗಳು ಏನಿದೆ ಅದು ಆ ಗಿಡಕ್ಕೆ ಬಲ ಕೊಡೋಕ್ಕೆ ಪೂರಕವಾಗಿರಬೇಕು. ಬಿಟ್ಟರೆ ಅಡಿಷನಲ್ಲಾಗಿ ಅವುಗಳಿಗೆ ಒತ್ತಡ, ಸ್ಟ್ರೆಸ್ ಕೊಡೋ ರೀತಿ ಇರಬಾರ್ದು. ಯೂಸಲಿ ಆಗೋದಾಗೇನೆ ಫೀಲ್ಡಲ್ಲಿ ಜಾಸ್ತಿ ಗೊಬ್ಬರ, ಒಂದು 20 ಮೂಟೆ ಗೊಬ್ಬರ ಹಾಕ್ಬಿಟ್ರೆ ಚೆನ್ನಾಗಿ ಶಕ್ತಿ ಬರ್ತದೆ, ವೈರಸ್ ಬರೋಲ್ಲ ಅನ್ನೋದು, ವೈರಸ್ ಬಂದಿದೆ ಬೇಗ ಬೇಗ ಸ್ಪ್ರೇ ಮಾಡಬೇಕು ಅನ್ನೋದು, ಇವು ಇನ್ನೂ ಅಡಿಷನಲ್ ಒತ್ತಡ. ಯಾವುದೇ ಒಂದು ಜೀವಿ ಚೆನ್ನಾಗಿ ಬೆಳಿಬೇಕು, ಆರೋಗ್ಯವಾಗಿರಬೇಕು, ರೋಗ ರುಜಿನಗಳಿಗೆ ತಡ್ಕೋಬೇಕು ಅಂದರೆ ಅದು ಒತ್ತಡ ಇಲ್ಲದೇ ರೀತಿಯಲ್ಲಿ ಬೆಳವಣಿಗೆಗೆ ಸಹಾಯ ಮಾಡೋ ರೀತಿ ಇರಬೇಕಾಗ್ತದೆ. ಈಗ ಆ ನಿಟ್ಟಿನಲ್ಲಿ ಹೇಳ್ತಕ್ಕಂಥದ್ದು ನೋಡಿ, ಇಷ್ಟು ವರ್ಷ ಏನೋ ಮಾಡ್ಕೊಂಡು ಬಂದಿದ್ದೀರಾ, ಆಗೋಗ್ಬಿಟ್ಟಿದೆ. ಕಳೆದ 3 ವರ್ಷಗಳ ಕಹಿ ಅನುಭವದ ನಂತರ ನಾನು ಈ 3 ವರ್ಷ ಅತಿ ಹೆಚ್ಚು ಟೊಮೊಟೊ ರೈತರಿಗೆ ಸರ್ವಿಸ್ ಕೊಟ್ಟಿದ್ದೀನಿ. ಅವುಗಳ ಆಧಾರದ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು ಬೆಡ್ ಪ್ರಿಪ್ರೇಷನ್ ಹಂತದಲ್ಲಿ, ಭೂಮಿ ಸಿದ್ಧತೆ ಹಂತದಲ್ಲಿ ನಾನು ಈ ಹಿಂದೆ ಹೇಳ್ದಂಗೆ ರಾಸಾಯನಿಕ ಗೊಬ್ಬರಗಳನ್ನು ಯಾವುದಕ್ಕೂ ಭೂಮಿಗೆ ಸೇರಿಸದೆ ಬರೀ ಸಾವಯವ ಜೈವಿಕ ಗೊಬ್ಬರಗಳನ್ನು ಭೂಮಿಗೆ ಸೇರಿಸಿ ಬೆಳೆ ನೆಟ್ಟ ನಂತರ ನಿಯಮಿತವಾಗಿ ಹಂತ ಹಂತವಾಗಿ ಯಾವ ಪೋಷಕಾಂಶ ಅಗತ್ಯ ಇದೆ, ಯಾವ ಪ್ರಮಾಣದಲ್ಲಿ ಅಗತ್ಯ ಇದೆ, ಅದಕ್ಕೆ ತಕ್ಕನಾದ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಇದೆ, ನೀರಿನಲ್ಲಿ ಕರಗುವ ಗೊಬ್ಬರಗಳಿದೆ, ಅವುಗಳನ್ನು ಕೊಟ್ಟು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಸಾಧನೆ ಮಾಡಿ ತೋರಿಸಿದ್ದೀವಿ. ಈಗ ಇತ್ತೀಚೆಗೆ 1 ತಿಂಗಳ ಹಿಂದ್ಗಡೆ ಒಂದು ವಿಡಿಯೋ ಹಾಕಿದ್ವಲ್ಲ, ಮಳವಳ್ಳಿ ಭಾಗದ್ದು ಮೋಹನ್ ಕುಮಾರ್ ಅವ್ರದ್ದು, ಒಂದೇ ಬೆಡ್ನಲ್ಲಿ 3ನೇ ಬೆಳೆ ಟೊಮೊಟೊ ಯಶಸ್ವಿಯಾಗಿ ಬೆಳೆದು ನಿಂತಿರೋದು. ಇದಕ್ಕೆಲ್ಲ ಒಂದೇ ಕಾರಣ, ಗಿಡಗಳಿಗೆ ಬರ್ತಕ್ಕಂಥ ಅನೇಕ ರೀತಿಯ ಆಂತರಿಕ ಆಗಿರ್ಬೋದು, ಬಾಹ್ಯ ಒತ್ತಡಗಳನ್ನು ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟು ಬೆಳೆ ಆರೋಗ್ಯಕರವಾಗಿ ಬರ್ತದೆ. ರೋಗ ಬಂದರೂ ಸಮೇತ ವಿಫಲ ಆಗಲ್ಲ, ಬೆಳೆ ಫಸಲು ತೊಗೋಬೋದು. ಈಗ ಭೂಮಿ ಸಿದ್ಧತೆ ಅಂತಕ್ಕೆ ಬರೋದಾದರೆ ಸುಮಾರು ಜನ ಫೋನ್ ಮಾಡ್ತಾಯಿದ್ದೀರಿ. ಒಂದನೇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಈಗಾಗಲೇ ಒಂದೇ ಬೆಡ್ಡಲ್ಲಿ 3 ಟೊಮೊಟೊ ಬೆಳೆದಿದ್ದೀವಿ ಅಂತ ಹೇಳ್ತಾ ಇದ್ದೀವಲ್ಲ, ಇದು ಅಪವಾದ, ಒಂದು ಎಕ್ಸೆಪ್ಷನ್ ಅಂತ ಹೇಳ್ಬೋದು. ಬಟ್ ನೀವು ಯಾರಾದರೂ ಫಸ್ಟ್ ಟೈಮ್ ಟೊಮೊಟೊ ಬೆಳೀತಿದ್ರೆ, ಏನಾದರೂ ಮಾಡ್ತಾಯಿದ್ರೆ, ಹಿಂದೆ ಟೊಮೊಟೊ ಇಲ್ಲದೇ ಇರೋ ಭೂಮಿ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೆಯದು. ಆಯ್ಕೆ ಇದ್ದರೆ, ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವು ಭೂಮಿ ಟೊಮೊಟೊ ಬೆಳೆದಿದ್ದರೂ ಬೆಳಿಬೋದು. ಭೂಮಿ ಚೆನ್ನಾಗಿ ಉಳುಮೆ ಮಾಡಿದ್ದಾದಮೇಲೆ ಆರಿರಬೇಕಾಗ್ತದೆ. ಕಂಪಲ್ಸರಿಯಾಗಿ ಎಲ್ಲರೂ ಸಬು ಬೀಳೋದು ಈಗ ಕಾರಣ ಆಗೋಗ್ಬಿಟ್ಟಿದೆ. ತಿಪ್ಪೆ ಗೊಬ್ಬರ ಸಿಗ್ತಾಯಿಲ್ಲ, ಏನು ಮಾಡೋಸ, ಅದಕ್ಕೆ ತಕ್ಕನಾಗಿ ಬೇರೆದಾಗ್ತೀವಿ. ಹಾಗೆ ಖಂಡಿತವಾಗಲೂ ವ್ಯವಸಾಯ ಇರಬೇಕು ಅಂದರೆ ತಿಪ್ಪೆ ಗೊಬ್ಬರ ಇರಲೇಬೇಕು. ಭೂಮಿಯ ಆರೋಗ್ಯಕ್ಕೆ ನಾವು ಪ್ರಾಮುಖ್ಯತೆ ಕೊಡಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಬೆಳೆನ ನಿರೀಕ್ಷಿತ ಮಟ್ಟದಲ್ಲಿ ತಗೊಳ್ಳಿಕ್ಕಾಗಲ್ಲ. 180 ದಿವಸ 200 ದಿವಸ ಟೊಮೊಟೊ ಇಟ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಲಾಭದಾಯಕವಾದ ಬೆಲೆ ಸಿಗೋದಿಲ್ಲ. ನೀವು ಯಥೇಚ್ಛವಾಗಿ ಗೊಬ್ಬರಗಳು ಹಾಕಿ, ತಿಪ್ಪೆ ಗೊಬ್ಬರ ಇಲ್ದಂಗೆ ಅದಿಷ್ಟು ಇದಿಷ್ಟು ಹಾಕ್ಬಿಟ್ಟು ಬೇಕಾದಷ್ಟು ಬೆಳಿಬೋದು ಭೋಗವಾಗೆ. 100-120 ರೂಪಾಯಿ 20 ದಿವಸಕ್ಕೆ ಬೆಳೆ ಮುಗಿದೋದ್ರೆ ಏನು ಉಪಯೋಗ ಆಗುತ್ತಲ್ವ? ಅದಾಗೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ತಿಪ್ಪೆ ಗೊಬ್ಬರ ಎಲ್ಲಾದರೂ ಹೊಂದಿಸ್ಕೊಳ್ಳಿ, ತಿಪ್ಪೆ ಗೊಬ್ಬರ ಹೊಂದಿಸ್ಕೊಳ್ಳೇಬೇಕು. ಅದನ್ನು ಇಡೀ ಭೂಮಿಗಾದರೂ ಹಾಕಿ, ನಾನು ಕಳೆದ ವಿಡಿಯೋದಲ್ಲಿ ಹೇಳ್ದಂಗೆ, ಅಥವಾ ಬೆಡ್ ರೆಡಿ ಮಾಡಿದ್ಮೇಲೆ ಬೆಡ್ಗೆ ಹಾಕಿ. ಈ ಬೆಡ್ಗಳಿಗೆ ನಿಗದಿತ ಅಂತರದಲ್ಲಿ ನಿಮ್ಮ ಮಣ್ಣಿನ ಫಲವತ್ತು ಸೀಸನ್ನು ಏರಿಯಾ ಮೇಲೆ ಡಿಪೆಂಡ್ ಆಗ್ತದೆ. ಅಂತರ ನೀವು ಬೆಡ್ಡಿಂದ ಬೆಂಡಿಗೆ 4, 5, 6 ಈ ಥರ ಒಬ್ಬೊಬ್ಬರು ಒಂದೊಂದು ಮಾಡ್ತಾರೆ. ಅದು ಇಂತೆ ಮಾಡಬೇಕು ಅಂತ ಇಲ್ಲ, ಆದಷ್ಟು ಹೆಚ್ಚು ಅಂತರ ಮಾಡ್ಕೊಳ್ಳಿ. ಗಾಳಿ ಬೆಳಕು ಸರಾಗವಾಗಿ ಆಡಬೇಕು ಆ ದೃಷ್ಟಿಯಿಂದ. ಸೊ ವಿವಿಧ ರೀತಿಯ ಸಾವಯವ ಅರಳು ರೂಪದ ಗೊಬ್ಬರಗಳು, ಕಾನ್ಸಂಟ್ರೇಟೆಡ್ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಅಂತ ಹೇಳ್ಬೋದು, ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ತಿಪ್ಪೆ ಗೊಬ್ಬರ ಮತ್ತು ಬೇವಿನ ಹಿಂಡಿ ಜೊತೆಗೆ ಆಗ್ತಕ್ಕಂಥದ್ದು ನಿಮ್ಮ ಏರಿಯಾಗಳಲ್ಲಿ
ನಿಮಗೆ ಸಮೀಪ ಇರೋ ಅಂಗಡಿಗಳಲ್ಲಿ, ನಿಮಗೆ ನಂಬಿಕೆ ಇರೋ ಅಂಗಡಿಗಳಲ್ಲಿ ತಗೊಳ್ಳಿ. ಒಂದು ಯಾವಾಗಲೂ ಹೇಳ್ತಕ್ಕಂಥದ್ದು, ಒಂದು ವಾಟ್ಸಪ್ಪಲ್ಲಿ ಬಂದಿದೆ ಮೆಸೇಜ್ ನೋಡಿ, ಪ್ರತಿಷ್ಠಿತ ಕಂಪ್ನಿ ಔಷಧಿಗಳನ್ನು ನಕಲು ಮಾಡಿರೋರನ್ನ ಒಂದು ಜಾಲನ ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿನೇ ನಾನು ಪ್ರತಿ ಸಲನೂ ಹೇಳೋದು ನಿಮಗೆ, ಎಲ್ಲರೂ ಒಂದೇ ಜಾಗದಲ್ಲಿ ಈಗ ನಾನು ಹೇಳ್ತೀನಿ ಅಂತ ನನ್ನ ಹತ್ರ ಬಂದು ಎಲ್ಲರೂ ತೊಗೊಂಡು ಹೋಗೋಕ್ಕಾಗಲ್ಲ. ನಿಮ್ಮ ಸಮೀಪ ಇರೋ ಅಂಗಡಿನಲ್ಲಿ ತೊಗೊಳ್ಳಿ, ಬಟ್ ಬಿಲ್ ಕೇಳಿ ತೊಗೊಳ್ಳೋದು ತಕ್ಕ ಮಟ್ಟಿಗೆ ಒಂದು ರೀತಿ ಗ್ಯಾರಂಟಿ ಅಂತ ಹೇಳ್ಬೋದು. GST ಬಿಲ್ ಕೊಡಬೇಕು. GST ಬಿಲ್ ಆಗಿರಬೇಕು ಅಂದರೆ ಅವ್ರಿಗೆ ಕಂಪ್ನಿಗೆ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ಏನೇನೋ ಇರುತ್ತೆ ಕಾನೂನು ಕಟ್ಟಳೆ, ಅದು ಫಾಲೋ ಮಾಡಿರ್ತಾರೆ. ಯಾವ ರೀತಿ ಗ್ರ್ಯಾನ್ಯೂಲ್ಸು ಡಿಫ್ರೆಂಟ್ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಬೇರೆದು ಇಲ್ಲಿ ತೋರಿಸಿದ್ದೀನಿ ಅಂತ ಇದೇ ಹಾಕಬೇಕು ಅಂತ ಇಲ್ಲ. ಸೊ ಒಂದು CBD ಎಕ್ಸ್ಟ್ರಾಕ್ಟ್ದು ಸಾಗರಿಕಾ ಗ್ರ್ಯಾನ್ಯೂಲ್ಸ್ ಇದೆ, ಅದು ನಮ್ಮ ಬಳಿ ಇಲ್ಲ. ಅದೊಂದು, ಅದ್ರ ಜೊತೆಗೆ ಇನ್ನೊಂದು ಬೇರೆ ಕಂಪ್ನಿದು ನೋಡಿ, ಇದೊಂದು ಕಿಂಗ್ಝೈಮ್ ಅಂತ ಅರಳು ರೂಪದ ಗೊಬ್ಬರ ಇದೆ. ಇನ್ನೊಂದು ಮೈಕ್ರೋಝೈಮ್ ನೋಡಿ, ಇದರಲ್ಲಿ ಏನಿದೆ, ಹ್ಯೂಮಿಕ್ ಆ್ಯಸಿಡ್ಡು, ಅಮೈನೋ ಆಸಿಡ್ಡು, CBD ಎಕ್ಸ್ಟ್ರಾಕ್ಟು ಮತ್ತು ಕ್ಯಾರಿಯರ್ಸ್ ಅಂತ ಇದೆ. ಅದರಲ್ಲೇ ಇನ್ನೊಂದು ಎನ್ಝೈಮ್ ಅಂತ ಇದೆ. ಈ ಥರ ಡಿಫ್ರೆಂಟ್ ಕಾಂಬಿನೇಷನ್ ನೋಡಿ. ಇದರಲ್ಲಿ ಒಂದು ಅರಳು ರೂಪದ್ದು ಕಾಣ್ಬೋದು ನೋಡಿ, ಅರಳು ರೂಪದಲ್ಲಿ ಕಾನ್ಸಂಟ್ರೇಟ್ ರೂಪದ್ದು. ಹಾಗೆಯೇ ಬಹಳ ಚಿರಪರಿಚಿತವಾದದ್ದು ನಿಮಗೆ ಇತ್ತೀಚಿನ ದಿನಗಳಲ್ಲಿ ವರ್ಮಿ ಹ್ಯೂಮೋ, ಅದು ಈಗ ಅರಳು ರೂಪದಲ್ಲಿ ಬೆಡ್ಡಿಗೆ ಹಾಕೋದಕ್ಕೆ ಅರಳು ಗ್ರ್ಯಾನ್ಯೂಲ್ಸ್ ಮಾಡಿ ಕೊಟ್ಟಿದ್ದಾರೆ ಕಂಪ್ನಿಯಿಂದ. ಸೊ ಇದನ್ನು ಬಳಸ್ಬೋದು. ಆ್ಯಕ್ಚುಲಿ ಇವುಗಳಿಗೆಲ್ಲ ಕ್ವಾಂಟಿಟಿ ಇಂತಿಷ್ಟೇ ಅಂತ ಇಲ್ಲ, ನೀವು ಬಡ್ಜೆಟ್ ಪ್ಲ್ಯಾನ್ ಮಾಡಿಕೊಂಡು ಕೊಡ್ಬೋದಾಗಿದೆ. ಹಾಗೆಯೇ ಇನ್ನೊಂದು ಪ್ರತಿಷ್ಠಿತ ಕಂಪ್ನಿದು ಧನುಕಾ ಕಂಪ್ನಿದು ಧನುಝೈಮ್ ಗೋಲ್ಡ್ ಅಂತ ಒಂದು ಗ್ರ್ಯಾನ್ಯೂಲ್ಸ್ ಇದೆ. ಸೊ ಇದನ್ನು ಬಳಸ್ಬೋದು ಭೂಮಿ ಸಿದ್ಧತೆ ಹಂತದಲ್ಲಿ. ಸೊ ಡಿಫ್ರೆಂಟ್ ಟೈಪ್ಸು, ಯಾವುದಾದ್ರೂ ಇಷ್ಟೊಂದು ಹೇಳಿದೆ ಆಯ್ಕೆಗಳು, ಒಂದು 2-3 ಥರದ ಗ್ರ್ಯಾನ್ಯೂಲ್ಸು, ಎಕರೆಗೆ ಒಂದು 20 to 25 kg ಗ್ರ್ಯಾನ್ಯೂಲ್ಸ್ ಹಾಕ್ಕೊಳ್ಳಿ. ಹಿಂಡಿ ತಿಪ್ಪೆಗೊಬ್ಬರ ಗ್ರ್ಯಾನ್ಯೂಲ್ಸ್. ಸೊ ಮಲ್ಚಿಂಗ್ ಪೇಪರ್ ಹಾಕ್ಕೊಂಡು ಡ್ರಿಪ್ ರೆಡಿ ಮಾಡಿದ್ದಾದಮೇಲೆ, ಸೊ ಇವೆಲ್ಲ ಭೂಮಿ ಹದ ಆಗಬೇಕು, ಕಳಿಬೇಕು. ನಾನೊಂದು 2 ವಾರದಿಂದ ಒಂದು ವಿಡಿಯೋ ಮಾಡಿದ್ದೆ, ಅದು ಸುಮಾರು ಜನ ನೋಡಿ, ಜೀವಾಣುಗಳು ಹೇಗೆ ನಮ್ಮ ಜೊತೆ ಸಹಕಾರಿಯಾಗಿದ್ದಾವೆ, ಹೇಗೆ ಬೆನಿಫಿಷಿಯಲ್ ಅಂತ. ಆ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಅಂದರೆ ನಮಗೆ ಉಪಯೋಗ ಮಾಡ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನ ಮಣ್ಣಿಗೆ ಸೇರಿಸಬೇಕಾಗ್ತದೆ. ಫಲವತ್ತಿನ ವಿಷಯವಾಗಿರ್ಬೋದು, ರೋಗ ರುಜಿನಗಳನ್ನ ತಡೆಯೋ ದೃಷ್ಟಿಯಿಂದಾಗಿರ್ಬೋದು. ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೋಡಿ, ನಿಮಗೆ ಟ್ರೈಕೋಡರ್ಮಾ ಅಂತ ಒಂದಿದೆ, ಟ್ರೈಕೋಡರ್ಮಾ ವಿರಿಡೆ, ಇದು ಸೋಡೋಮೋನಾಸ್ ಅಂತ ಇದೆ. ಆಮೇಲೆ ಬ್ಯಾಸಿಲಸ್ಸು ಮತ್ತಷ್ಟು ಬರುತ್ತೆ, ಬೇರೆ ಕಂಪ್ನಿಗಳಲ್ಲಿ ಸಿಗುತ್ತೆ. ಇಲ್ಲಿ ಇನ್ನೊಂದು ಕಂಪ್ನಿನಲ್ಲಿದೆ ನೋಡಿ, ಇದು ಟ್ರೈಕೋಡರ್ಮಾ ಮತ್ತು ಇದು ಸೂಡೋಮೋನಾಸು. ಈ ಥರ ಅನೇಕ ಕಂಪ್ನಿಗಳಲ್ಲಿ ಸಿಗ್ತದೆ. ಇದು ರೋಗಾಣುಗಳಿಗೆ ಸಂಬಂಧಪಟ್ಟಿದ್ದು, ರೋಗಗಳನ್ನ ಹತೋಟಿ ಮಾಡಲಿಕ್ಕೆ. ಆ ನಂತರದಲ್ಲಿ ಇವೆರಡು, ಇನ್ನೊಂದು ಬ್ಯಾಸಿಲಸ್ ಹೇಳಿದೆ, ಈ 3ರಲ್ಲಿ ಯಾವುದಾದ್ರೂ 2 ಆಯ್ಕೆ ಮಾಡ್ಕೊಂಡು ಅಥವಾ 3 ಡ್ರಿಪ್ಪಲ್ಲಿ ಬೆಡ್ಡಿಗೆ ಕೊಡಿ. ನಂತರ ಹಂತದಲ್ಲಿ 1 ದಿನ ಕಳೆದ ನಂತರ AMC ಬೆನಿಫಿಷಿಯಲ್ ಮೈಕ್ರೋಬ್ಸ್ ಏನಿದೆ, AMC ಪ್ಲಸ್ ವ್ಯಾಮ್ ಸಿಗುತ್ತೆ ನೋಡಿ. AMC ಅಂದರೆ ಇಲ್ಲಿ ಒಂದು ಬ್ರ್ಯಾಂಡ್ ನಮ್ಮ ಹತ್ರ ಇರೋದು ಡಾಕ್ಟರ್ ರೀಚಾರ್ಜ್ ಅಂತ ಇದೆ. ಸೊ ಇನ್ನೂ ಒಂದು ಬ್ರ್ಯಾಂಡ್ ಇದೆ ನೋಡಿ, ಇದು ಬ್ಯಾಕ್ಟೋಮೈನ್ ಇದೆ, ಡಾಕ್ಟರ್ ಬ್ಯಾಕ್ಟೋಮೈನ್ ಅಂತ ಇದೆ. ಕಳೆದ ವಿಡಿಯೋದಲ್ಲಿ ಬೇರೆ ತೋರಿಸಿದೆ. ಹಾಗೆಯೇ ಇನ್ನೊಂದಿದೆ ನೋಡಿ, ಧನುಕಾ ಕಂಪ್ನಿದೆ, ಓಮ್ನಿ ನೆಕ್ಸ್ಟ್ ಅಂತ, ಬಯೋಫರ್ಟಿ NPK ಮೈಕ್ರೋಬೇಲ್ ಕನ್ಸಾರ್ಷಿಯಾ ಆಫ್ NPK ಅಂತ ಇದೆ. ಅನೇಕ ಕಂಪನಿಗಳಲ್ಲಿದೆ. ಸೊ ಮೈಕ್ರೋಜಾ ಬಯೋ ಫರ್ಟಿಲೈಸರ್ಸ್, ಇವು ವಾಟರ್ ಸಾಲ್ಯುಬಲ್, ನೀರಲ್ಲಿ ಕರಗ್ತಕ್ಕಂಥದ್ದು. ಇವನ್ನ ಕೊಡಿ. ಕನಿಷ್ಠ 1 ವಾರ ಬೆಡ್ನಲ್ಲಿ ತೇವಾಂಶ ಮೇಂಟೈನ್ ಮಾಡಬೇಕಾಗ್ತದೆ. ಈ ಸೂಕ್ಷ್ಮಾಣು ಜೀವಿಗಳು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ನೀವೇನು ಬೇವಿನ ಹಿಂಡಿ ಕೊಟ್ಟಿದ್ದೀರಿ, ಗ್ರ್ಯಾನ್ಯೂಲ್ಸ್ ಕೊಟ್ಟಿದ್ದೀರಿ, ಅದರಿಂದ ಪೋಷಕಾಂಶಗಳೆಲ್ಲ ರಿಲೀಸ್ ಆಗಿ ಭೂಮಿ ಹದ ಆಗ್ತಾ ಬರುತ್ತೆ. ನಂತರದಲ್ಲಿ 1 ವಾರದ ನಂತರ ನೀವು ನಾಟಿ ಕೆಲಸ ಮಾಡ್ಕೋಬೋದಾಗ್ತದೆ. ನಾಟಿ ಮಾಡೋದಕ್ಕೆ ಮೊದಲು ಈ ಡ್ರಿಪ್ ಮಾಡ್ತಿರಲ್ಲ, ಆವಾಗಲೇ ನಾನು ಈಗಾಗಲೇ ಅನೇಕ ಬಾರಿ ಹೇಳ್ದಂಗೆ ವೈರಸ್ ಮ್ಯಾನೇಜ್ಮೆಂಟ್ಗೆ ಕ್ಯಾಚ್ ಕ್ರಾಪ್ಸ್ ಏನಿದೆ, ಸುತ್ತು ಹಾಕ್ತಕ್ಕಂಥದ್ದು, ಜೋಳ ಅಥವಾ ಮುಸ್ಕಿನ ಜೋಳ ಒತ್ತು ಸಾಲು ಹಾಕೋದು, ನಂತರ ಹಳದಿ ಬಣ್ಣದ ಚೆಂಡುವಿನ ಗಿಡಗಳನ್ನ ಹಾಕೋದನ್ನ ಮರಿಬೇಡಿ. ಸೊ ನಾಟಿ ನಂತರದ ಆರೈಕೆ ಮೊದಲ 3 ವಾರದ್ದು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡಲಾಗುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಮಾಡೋದ್ರಿಂದ ನಿಮಗೊಂದು ಕ್ವಶನ್ ಬರ್ಬೋದು, ವೈರಸ್ ಬರೋಲ್ಲ, ನಾವು ಖುಷಿಯಾಗಿ ಬೆಳೆ ಬೆಳಿಬೋದು. ಖಂಡಿತವಾಗಲೂ ವೈರಸ್ಸು ತುಂಬ, ನಾನು ಈಗಾಗಲೇ ಪ್ರಾರಂಭದಲ್ಲಿ ಹೇಳಿದೆ, ಎಲ್ಲ ಬೆಳೆಗಳಲ್ಲೂ ಯಾವ್ಯಾವುದಕ್ಕೆ ಬರೋಕ್ಕೆ ಸಾಧ್ಯತೆ ಇದೆ ಅಲ್ಲ, ಎಲ್ಲ ಬೆಳೆಗಳಲ್ಲೂ ವೈರಸ್ ಈಗಾಗಲೇ ಫೀಲ್ಡಲ್ಲಿರೋದ್ರಿಂದ ವೈರಸ್ಸು ಇನ್ಫೆಕ್ಷನ್ ಆಗೋದು ಯಾವುದರಿಂದ ನಾನು ಬಹಳ ಸಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. ವೈಟ್ ಫ್ಲೈಸ್ ಆಗಿರ್ಬೋದು, ಟ್ರಿಪ್ಸ್ ಆಗಿರ್ಬೋದು, ಈ ರೀತಿ ರಸಾಯನ ಕೀಟಗಳ ಸಂತತಿಗಳೇನಿದೆ ಅವುಗಳಿಂದ ಹರಡೋದು. ಅವು ಈ ಟೆಂಪ್ರೇಚರ್ ಜಾಸ್ತಿ ಇರೋ ಟೈಮಲ್ಲಿ ತುಂಬ ಪವರ್ಫುಲ್ಲಾಗಿರ್ತದೆ. ಅವುಗಳ ಪಾಪ್ಯುಲೇಷನ್ನ ಮಲ್ಟಿಪಲ್ ಜನ್ರೇಷನ್ಸ್ ಇರುತ್ತೆ, ವೈರಸ್ ಬಂದೇ ಬರ್ತದೆ. ಇವೆಲ್ಲ ಹಾಕಿ ರಾಸಾಯನಿಕಗಳ ಬಳಕೆಯನ್ನು ಮಿತಿಗೊಳಿಸಿ ಗಿಡಗಳಿಗೆ ಆಗ್ತಕ್ಕಂಥ ಒತ್ತಡವನ್ನು ನಾವು ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟು
ಅಷ್ಟು ಸಮರ್ಪಕ ರೀತಿಯಲ್ಲಿ ವೈರಸ್ಸನ್ನು ನಾವು ನಿರ್ವಹಣೆ ಮಾಡಿ ಬೆಳೆ ತಗೊಳ್ಳೋದಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ಸೊ ಯಾವುದೇ ಒಂದು ಹೇಳಿದಾಗ ಇದು ಅಲ್ಟಿಮೇಟ್ ಅಂತ ಇಲ್ಲ. ಸೊ ಇದನ್ನು ಇನ್ನೂ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರ್ತದೆ. ಅದು ಅವರವರು ಅಳವಡಿಸ್ಕೊಂಡಿರೋ ಜ್ಞಾನದ ಮೇಲೆ ಡಿಪೆಂಡ್ ಆಗ್ತದೆ ಸ್ನೇಹಿತರೆ. ಸೊ ನಾಟಿಯ ನಂತರ ಮೊದಲ 3 ವಾರ ಆಯ್ಕೆ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ. ಈಗ ಮಾರ್ಕೆಟ್ಗೆ ಬೇಕಾದಷ್ಟು ಹೊಸ ಕಾಂಬಿನೇಷನ್ ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ. ನಿಮಗೆ ವೈಟ್ ಫ್ಲೈಸು ಥ್ರಿಪ್ಸು ಮ್ಯಾನೇಜ್ಮೆಂಟ್ಗೆ ಈ ಸರಿ ಒಂದು ಸಪ್ರೇಟ್ ಶೆಡ್ಯೂಲ್ 3 ವಾರಗಳಿಗೊಂದೊಂದು ಶೆಡ್ಯೂಲ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಮತ್ತೊಮ್ಮೆ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ, ಹಾಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.